ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ನೆಸ್ ಕನ್ನಡ ಸೂತ್ರ. ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಸಾಕಷ್ಟು ಜನ ವೈಟಿಂಗ್ ಮಾಡ್ತಾ ಇದ್ದಂತಹ ವಿಡಿಯೋ ಯಾವುದು ಅಂತ ಹೇಳಿದ್ರೆ, ನೀವು PKL ಹಾಗೇನೆ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಯಾಗಿದ್ರೆ ಈ ಸಲ ಸೀಸನ್ 11ಗೆ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡ ಹೇಗೆ ನಮ್ಮಲ್ಲಿ ಸೆಲೆಕ್ಟ್ ಮಾಡಿರುವಂತ ಬೆಸ್ಟ್ ಪ್ಲೇಯರ್ಸ್ ಗಳು ಯಾರು ಆಪ್ಷನ್ ಅಲ್ಲಿ ನಾವೆಲ್ಲ ತಗೊಂಡು ಬಂದಿದ್ದೀವಿ, ಹಾಗೇನೆ ಅವರ ಪರ್ಫಾರ್ಮೆನ್ಸ್ ಹಿಸ್ಟ್ರಿ ಏನಿದೆ. ಸೊ ಓವರ್ ಆಗಿ ನಮ್ಮ ಸ್ಟಾರ್ಟಿಂಗ್ 7 ಆಗಿರ್ಬೋದು ಅಥವಾ ಟೀಮ್ ನ ಕೋರ್ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ, ಹಾಗೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಡೈರೆಕ್ಟ್ ಆಗಿ ವಿಡಿಯೋದ ಟಾಪಿಕ್ ಹೋಗೋದಾದ್ರೆ, ನಮ್ಮ ತಂಡದಲ್ಲಿರುವಂತಹ ಪ್ಲಸ್ ಪಾಯಿಂಟ್ಸ್ ಗಳನ್ನ ನಾವು ಮೊದಲು ನೋಡ್ತಾ ಹೋಗೋಣ. ಯಾಕಂತ ಹೇಳಿದ್ರೆ ಈ ಸಲದ ಸೀಸನ್ 11 ನ ಆಪ್ಷನ್ ಅಲ್ಲಿ ತುಂಬಾನೇ ಒಳ್ಳೆ ಪಿಕ್ಸ್ ಗಳನ್ನ ಮಾಡ್ತಾ ಇದೆ. ಲಾಸ್ಟ್ 2 ಸೀಸನ್ ಗಳಿಗೆ ಕಂಪೇರ್ ಮಾಡಿದ್ರೆ ಫಾರ್ ಬೆಟರ್ ಆಗಿರುವಂತ ಪ್ಲೇಯರ್ಸ್ ಗಳನ್ನ ಆಪ್ಷನ್ ಅಲ್ಲಿ ನಾವು ತಗೊಬಂದಿದ್ವಿ. ಸೊ ಯಾವ ಪ್ಲೇಯರ್ಸ್ ಗಳು ಬಂದಿದ್ದಾರೆ ಅಂತ ಲಿಸ್ಟ್ ನ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ರೈಡರ್ಸ್ ಗಳಲ್ಲಿ ಯಾರೆಲ್ಲ ಬಂದಿದ್ದಾರೆ ಅಂತ ನೋಡೋದಾದ್ರೆ, PKL ನ ಹಿಸ್ಟ್ರಿನಲ್ಲೇ 1600ಗೂ ಹೆಚ್ಚು ಪಾಯಿಂಟ್ಸ್ ಗಳು ತಗೊಂಡಿರುವಂತ ನಂಬರ್ 1 ಪ್ಲೇಯರ್ ಪರ್ದೀಪ್ ನರ್ವಾಲ್ ಅವರು ಈ ಸಲ ನಮ್ಮ ಒಂದು ತಂಡದ ರೈಡಿಂಗ್ ನ ಕ್ಯಾಪ್ಟನ್ಸಿಯನ್ನ ತಗೊಳ್ತಾರೆ. ಸೊ ಓವರ್ ಆಲ್ ತಂಡ ಅಂತಲ್ಲ, ರೈಡಿಂಗ್ ನ ಕ್ಯಾಪ್ಟನ್ಸಿಯನ್ನ ಇವ್ರು ತಗೊಳ್ತಾರೆ. ಕ್ಯಾಪ್ಟನ್ಸಿ ಅಂತ ಹೇಳಿದ್ರೆ ಇವರು ಮುಂದೆ ನಿಂತು ಮೈನ್ ಪ್ಲೇಯರ್ ಆಗಿ ತಂಡವನ್ನ ಮುನ್ನಡೆಸ್ತಾರೆ. ಸೊ ಇವರಿಗೆ ಸಪೋರ್ಟಿಂಗ್ ಆಗಿ ಒಬ್ಬ ಪ್ಲೇಯರ್ ಬೇಕೇ ಬೇಕಲ್ವಾ. ಸೊ ಲಾಸ್ಟ್ 2 ಸೀಸನ್ಸ್ ಗಳಲ್ಲಿ ನೋಡ್ತಾ ಹೋದ್ರೆ ಪವನ್ ಶರಾವತ್ ಅವ್ರಿಗೆ ಸಪೋರ್ಟಿವ್ ಆಗಿರುವಂತಹ ರೈಡರ್ಸ್ ಗಳು ಯಾರು ಸಿಕ್ಕಿರಲಿಲ್ಲ, ಹಾಗೇನೆ ಭರತ್ ಅವರಿಗೂ ಕೂಡ ಹಾಗೆ ಆಗಿತ್ತು. ಸೊ ಈಗ ಆ ಒಂದು ಕೊರತೆಯನ್ನ ಫಿಲ್ ಮಾಡಬೇಕು, ರೈಡಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವುದೇ ಕೊರತೆ ಇರಬಾರ್ದು ಅಂತ ಹೇಳಿ ನಮ್ಮ ಕೋಚ್ ರಣಧೀರ್ ಶರಾವತ್ ಅವರು ಬೆಸ್ಟ್ ಪಿಕ್ ಅನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಸೊ ಮೈನ್ ಪ್ಲೇಯರ್ ರೈಡರ್ ಯಾರಿದ್ದಾರೆ ಪ್ರದೀಪ್ ಅವರು, ಅವ್ರಿಗಿಂತ ಹೆಚ್ಚು ಅಮೌಂಟ್ ಅನ್ನ ಕೊಟ್ಟು ಅರೌಂಡ್ 1.15ಗೆ ಅಜಿಂಕ್ಯ ಪವಾರ್ ಅವ್ರನ್ನ ಕರ್ಕೊಂಡ್ ಬಂದಿದ್ದಾರೆ. ಸೊ ಅಜಿಂಕ್ಯ ಪವಾರ್ ಅವರು ತಮಿಳ್ ತಲೈವರ್ಸ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ರೈಡರ್ ಅಂತ ಹೇಳ್ಬೋದು. ಸೊ ನೀವು PKL ನ ವಾಚ್ ಮಾಡ್ತಾ ಇರೋ ಸೀಸನ್ಸ್ ಗಳಿಂದ ಅಂತ ಹೇಳಿದ್ರೆ ಅವ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ತುಂಬಾನೇ ಎನರ್ಜೆಟಿಕ್ ಆಗಿರುವಂತಹ ಪವರ್ಫುಲ್ ರೈಡರ್. ಇನ್ ಫ್ಯೂಚರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಸಿಕ್ತು, ಒಳ್ಳೆ ಕೋಚಿಂಗ್ ಸಿಕ್ತು ಅಂತ ಹೇಳಿದ್ರೆ ಮಣಿಂದರ್ ಸಿಂಗ್ ಅವ್ರಿಗಿಂತ ಬೆಸ್ಟ್ ಆಗಿರುವಂತಹ ರೈಡರ್ ಇವ್ರು ಆಗ್ಬೋದು. ಯಾಕಂತ ಹೇಳಿದ್ರೆ ಇವ್ರದ್ದು ಪರ್ಫಾರ್ಮೆನ್ಸ್ ಹಿಸ್ಟ್ರಿ ಆಗಿದೆ, ಡೊಮೆಸ್ಟಿಕ್ ಆಗಿರ್ಬೋದು ಅಥವಾ PKL ಎರಡರಲ್ಲೂ ಕೂಡ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡಿದ್ರೆ. ಅದರ ಜೊತೆಗೇನೆ ಡೂ ಆರ್ ಡೈ ಅನ್ನುವಂಥ ರೈಡ್ ನಲ್ಲಿ ಇವ್ರದ್ದು ಆವರೇಜ್ ಇರುವಂತದ್ದು 8.5 ಇರುವಂತದ್ದು. ಸೊ ಸಕ್ಸಸ್ ಆಗುವಂತಹ ರೈಡ್ ತುಂಬಾನೇ ಜಾಸ್ತಿ ಇದೆ. ಹಾಗೇನೆ ಮೈನ್ ರೈಡರ್ ಆಗಿ ಅದರ ಜೊತೆಗೆ ಸಪೋರ್ಟಿಂಗ್ ರೈಡರ್ ಆಗಿ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಸೊ ಹಾಗಾಗಿ ಒಂದು ಒಳ್ಳೆ ಪಿಕ್ ನಮ್ಮ ಒಂದು ತಂಡಕ್ಕೆ ಬೆಸ್ಟ್ ಪ್ಲೇಯರ್ ರೈಡಿಂಗ್ ಅಲ್ಲಿ ಅಜಿಂಕ್ಯ ಪವಾರ್. ಸೊ ಅವ್ರನ್ನ ಕರ್ಕೊಂಡ್ ಬಂದಿದೀವಿ. ಸೊ ನೆಕ್ಸ್ಟ್ ಫಸ್ಟ್ ಪ್ಲೇಯರ್ ಪರ್ದೀಪ್ ನರ್ವಾಲ್, ಸೆಕೆಂಡ್ ಪ್ಲೇಯರ್ ಅಜಿಂಕ್ಯ ಪವಾರ್, ಥರ್ಡ್ ಪ್ಲೇಯರ್ ಬೇಕಲ್ವಾ. ಸೊ ಥರ್ಡ್ ರೈಡಿಂಗ್ ಅಲ್ಲಿ ಸಪೋರ್ಟ್ ಮಾಡ್ಲಿಕ್ಕೆ ಸ್ವಲ್ಪ ಕಾಂಪಿಟೇಷನ್ ಇದೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಸೀಸನ್ ನ ಬೆಸ್ಟ್ ರೈಡರ್ ಸುಶೀಲ್ ಅವರು ಇದ್ದಾರೆ, ಹಾಗೇನೆ ಅಂಕಿತ್ ಅವರು ಕೂಡ ಇದ್ದಾರೆ. ಸೊ ಅಕ್ಷಿತ್ ಅವರು ಕೂಡ ಇದ್ದಾರೆ. ಸೊ ಇವರಿಬ್ಬರ ಮಧ್ಯ ಚಿಕ್ಕ ಕಾಂಪಿಟೇಷನ್ ಇರ್ಬೋದು. ಸೊ ನಮ್ಮ ಪ್ರಕಾರ ಸುಶೀಲ್ ಅವರು 100% ಸ್ಟಾರ್ಟಿಂಗ್ 7 ನಲ್ಲಿ ಇರ್ತಾರೆ. ಸೊ ರೈಡಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಯಾವ ಟೀಮ್ಗೂ ಕೂಡ ಕಮ್ಮಿ ಅಂತೂ ಇಲ್ವೇ ಇಲ್ಲ. ಇನ್ಫ್ಯಾಕ್ಟ್ PKL ಸೀಸನ್ 11 ಅಲ್ಲಿ ಒನ್ ಆಫ್ ದ ಬೆಸ್ಟ್ ರೈಡಿಂಗ್ ಡಿಪಾರ್ಟ್ಮೆಂಟ್ ಇರುವಂತದ್ದೇ ನಮ್ಮ ಬೆಂಗಳೂರು ಬುಲ್ಸ್ ತಂಡದಲ್ಲಿ. ಸೊ ಯಾಕಂತ ಹೇಳಿದ್ರೆ PKL ನ ಹಿಸ್ಟ್ರಿಯಲ್ಲಿ ಇರುವಂತಹ ಬೆಸ್ಟ್ ರೈಡರ್ಸ್ ಗಳು ನಮ್ಮ ತಂಡದಲ್ಲಿ ಈ ಸಲ ಸಿಕ್ಕಿದ್ದಾರೆ. ಸೊ ಹಾಗಾಗಿ ರೈಡಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಒನ್ ಆಫ್ ದ ಬೆಸ್ಟ್ ರೈಡಿಂಗ್ ಟೀಮ್ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡ. ಸೊ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಅಥವಾ ಇಂಜುರಿ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಸಪೋರ್ಟ್ ಮಾಡ್ಲಿಕ್ಕೆ ಜೈ ಭಗವಾನ್ ಆಗಿರ್ಬೋದು, ಜತಿನ್ ಅವರು ಲಾಸ್ಟ್ ತಮಿಳ್ ತಲೈವಾಸ್ ತಂಡದಲ್ಲಿ NYP ಆಗಿ ಬಂದಿದ್ರು. ಸೊ ಅವರು ಕೂಡ PKL ಅದರ ಜೊತೆಗೇನೆ ಲೇಟೆಸ್ಟ್ ಆಗಿರುವಂತಹ ಡೊಮ್ಯಾಸ್ಟಿಕ್ ಮ್ಯಾಚಸ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಕೂಡ ಪಿಕ್ ಮಾಡ್ಕೊಂಡಿದೀವಿ. ಅದರ ಜೊತೆಗೇನೆ ಮಂಜಿತ್ ಮತ್ತೆ ಪಂಕಜ್ ಅವರು ಕೂಡ ಸಪೋರ್ಟಿವ್ ಆಗಿ ಇರ್ತಾರೆ. ಸೊ ಇದಿಷ್ಟು ರೈಡಿಂಗ್ ಡಿಪಾರ್ಟ್ಮೆಂಟ್ ತುಂಬಾನೇ ಚೆನ್ನಾಗಿ ಸೆಟ್ ಆಗಿದೆ. ನೆಕ್ಸ್ಟ್ ಡಿಫೆಂಡಿಂಗ್ ಸೆಕ್ಟರ್ಗೆ ನಾವು ಹೋಗೋದಾದ್ರೆ ಡಿಫೆನ್ಸ್ ಯಾವ ರೀತಿಯಾಗಿದೆ ಅಂತ ಹೇಳಿ, ಸೊ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಾಗತ್ತೆ. ಸೊ ಬನ್ನಿ ಡಿಫೆನ್ಸ್ ಆಗಿದೆ ಅಂತ ಹೇಳಿ ನೋಡೋಣ. ಸೊ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ PKL ಸೀಸನ್ 11 ನ ಡಿಫೆನ್ಸ್ ಯಾವ ರೀತಿಯಾಗಿ ಅನಲೈಸ್ ಮಾಡ್ತಾ ಹೋಗೋದಾದ್ರೆ ಡಿಫೆನ್ಸ್ ಯಾವ ರೀತಿಯಾಗಿದೆ ಅಂತ ಹೇಳಿ, ಮೊದಲನೇದಾಗಿ ರೈಟ್ ಕಾರ್ನರ್ ಅಲ್ಲಿ ನಮ್ಗೆ ನಮ್ಮ ತಂಡದ ಸ್ಟ್ರಾಂಗ್ ಪಿಲ್ಲರ್ ಸೌರಭ್ ನಂದಲ್ ಅವರು ನಿಂತ್ಕೊಂಡಿರ್ತಾರೆ. ಸೊ ಅವರು ಒನ್ ಆಫ್ ದ ಬೆಸ್ಟ್ ರೈಟ್ ಕವರ್ ಇನ್ PKL ಹಿಸ್ಟ್ರಿ. ಸೊ ಹಾಗಾಗಿ ರೈಟ್ ಕಾರ್ನರ್ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ. ಸೊ ಅದನ್ನ ಆರಾಮಾಗಿ ಹ್ಯಾಂಡಲ್ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವರ ಕ್ಯಾಪ್ಟನ್ ಆಗಿ ಕೂಡ ಇರ್ತಾರೆ. ಸೊ ಹಾಗಾಗಿ ಅವರು ಅದನ್ನ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ನೆಕ್ಸ್ಟ್ ರೈಟ್ ಕವರ್ ಯಾರು ಇರ್ತಾರೆ ಅಂತ ನೋಡಿದ್ರೆ ಪಂಪಾರ್ಥಿವನ್ ಸುಬ್ರಹ್ಮಣ್ಯಂ ಅಥವಾ ರೋಹಿತ್. ಸೊ ಇವರಿಬ್ಬರಲ್ಲಿ ಒಬ್ರು ಇರ್ತಾರೆ. ಸೊ ನನ್ನ ಪ್ರಕಾರ ಪಂಪಾರ್ಥಿವನ್ ಇರ್ಬೋದು ಅಂತ ಅನ್ಕೊಳ್ತೀನಿ ಸ್ಟಾರ್ಟಿಂಗ್ 7 ಅಲ್ಲಿ. ಸೊ ತುಂಬಾನೇ ಒಳ್ಳೆ ಪರ್ಫಾರ್ಮೆನ್ಸ್ ಗಳು ಲಾಸ್ಟ್ ಸೀಸನ್ ಗಳಲ್ಲಿ ಅವರು ಕೊಟ್ಟಿದ್ದಾರೆ. ಹಾಗೆ ರೋಹಿತ್ ಕೂಡ ಸಿಕ್ಕಿರುವಂತ ಆಪ್ಷನ್ ಅಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡಿದ್ದಾರೆ. ಅದರ ಜೊತೆಗೇನೆ ಲೆಫ್ಟ್ ಕಾರ್ನರ್ ಅಂಡ್ ಕವರ್ ನೋಡೋದಾದ್ರೆ
ಸೊ ಕಾರ್ನರ್ ಅಲ್ಲಿ ನಮ್ಗೆ ನಿತಿನ್ ರಾವಲ್ ಅವರು ಕಾಣಿಸ್ತಾ ಇದ್ದಾರೆ. ಸೊ ಅಮನ್ ಅವ್ರನ್ನ ರಿಲೀಸ್ ಮಾಡಿ ನಿತಿನ್ ರಾವಲ್ ಅವ್ರನ್ನ ಕರ್ಕೊಂಡ್ ನಿತಿನ್ ರಾವಲ್ ಅವರು ಏಷ್ಯನ್ ಗೋಲ್ಡ್ ಮೆಡಲಿಸ್ಟ್ ನಲ್ಲಿ ಏಷ್ಯನ್ ಗೋಲ್ಡ್ ಮೆಡಲ್ ಅಲ್ಲಿ ಚಾಂಪಿಯನ್ ಆಗಿರುವಂತವ್ರು. ಸೊ ಅಲ್ಲಿ ಲೆಫ್ಟ್ ಕಾರ್ನರ್ ನ ನಿಭಾಯಿಸಿದ್ರೆ ಅಂತ ಹೇಳಿದ್ಮೇಲೆ ಇಲ್ಲಿ ನಿಭಾಯಿಸೋದು ಏನು ದೊಡ್ಡ ವಿಷಯ ಅಲ್ಲ. ಸೊ ಹಾಗಾಗಿ ಇವರನ್ನ ಪಿಕ್ ಮಾಡಿದ್ದಾರೆ. ಸೊ ಲೆಫ್ಟ್ ಕಾರ್ನರ್ ಇದೆ, ಅದು ಸೆಟ್ ಆಗಿದೆ ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೇನೆ ಕವರ್ಗೆ ಬಂತು ಅಂತ ಹೇಳಿದ್ರೆ ಪ್ರತೀಕ್ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡಿದ್ದಾರೆ. ಸೊ ಅವರು ಇರ್ತಾರೆ. ಅದರ ಜೊತೆಗೇನೆ ಆದಿತ್ಯ ಪವರ್ ಆಗಿರ್ಬೋದು, ಬಾಬು ಹುಸನ್, ಸೊ ಇವರು ನಮ್ಮ ಒಂದು ತಂಡನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ತುಂಬಾನೇ ಹೈಪ್ ಆಗಿ ಡಿಫೆನ್ಸ್ ಇದೆ ಅಂತ ಹೇಳಲಿಕ್ಕಾಗಲ್ಲ, ಹಾಗೇನೆ ಲೋ ಆಗಿದೆ ಅಂತಾನು ಹೇಳಕ್ಕಾಗಲ್ಲ. ರೈಡಿಂಗ್ ನಲ್ಲಿ ಚೆನ್ನಾಗಿ ಬಂತಂದ್ರೆ ಡಿಫೆನ್ಸ್ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಕೋಬಹುದು, ಯಾವುದೇ ರೀತಿ ಇರುವಂತಹ ಪ್ರಾಬ್ಲಮ್ ಇಲ್ಲ. ಬೆಂಗಳೂರು ಬುಲ್ಸ್ ತಂಡದಲ್ಲಿ ಸದ್ಯಕ್ಕೆ ಇರುವಂತಹ ಆಲ್ ರೌಂಡರ್ಸ್ ಯಾರು ಅಂತ ನೋಡಿದ್ರೆ ನಮ್ಮ ಕರ್ನಾಟಕದ ಹೆಮ್ಮೆ ಈ ಸಲ ಕನ್ನಡಿಗರು ಬೆಂಗಳೂರು ಬುಲ್ಸ್ ತಂಡದಲ್ಲಿದ್ದಾರೆ. ಅದರಲ್ಲೂ ಆಲ್ ರೌಂಡರ್. ಸೊ ಚಂದ್ರನಾಯಕ್ ಅಂತ, ಸೊ ಇವರು ಆ ಲೆಫ್ಟ್ ಕಾರ್ನರ್ ಹಾಗೇನೆ ರೈಡಿಂಗ್ ಅಲ್ಲೂ ಕೂಡ ಚೆನ್ನಾಗಿರ್ತಾರೆ. ಸೊ ಹಾಗಾಗಿ ಇವರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಈ ಸಲ. ಅದರ ಜೊತೆಗೇನೆ ನಾನು ಮುಂಚೆ ಹೇಳಿದಂಗೆ ನಿತಿನ್ ರಾವಲ್ ಅವರು.